ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ನಾನು ಯಾವ ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಒಂದೇ ಕಡೆ ಎಲ್ಲ ಥರದ ತರಕಾರಿ, ಹಣ್ಣು, ಸೊಪ್ಪು ಸಿಗುತ್ತೆ. ಆದರೆ ಒಂದು ಫ್ರೂಟ್ ಶಾಪ್ ಅಂತ ಹೋದಾಗ ಒಂದು 10ರಿಂದ 20 ಥರ ಸಿಗ್ಬೋದು ಮಿನಿಮಮ್, ಅಷ್ಟೇ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಸೊ ಈ ವಿ ಕೆ ಫ್ರೂಟ್ ಶಾಪಲ್ಲಿ ನಿಮಗೆ ಲೆಕ್ಕ ಹಾಕಿ ನೋಡಿ 54 ಥರ ಫ್ರೂಟ್ಸ್ನ ಇಟ್ಟಿದ್ದಾರೆ. ಅದು ಫ್ರೆಶ್ ಆಗಿ ಸಖತ್ತಾಗಿದೆ ನೋಡೋದಕ್ಕೆ. ನನಗಂತೂ ಆಶ್ಚರ್ಯ ಆಗ್ಬಿಡ್ತು, ಯಪ್ಪ ಒಂದೇ ಕಡೆ ಇಷ್ಟೆಲ್ಲ ಸಿಗುತ್ತಾ. ಸೊ ನನಗೂ ಪರಿಚಯ ಆಯಿತು ಹೊಸ ಹೊಸ ಹಣ್ಣುಗಳು. ನಿಮ್ಮ ಮಕ್ಳನ್ನ ಕರ್ಕೊಂಡೋಗಿ, ತುಂಬ ಇಷ್ಟಪಡ್ತಾರೆ, ಅವ್ರಿಗೂ ಪರಿಚಯ ಆದಂಗೆ ಆಗುತ್ತೆ. ಸಖತ್ತಾಗಿದೆ. ಇದೀರಾ ಅಂಥದ್ದು 13 ಕ್ರಾಸ್ MTS ಲೇಔಟ್, ಕೆಂಗೇರಿ, ಸ್ಯಾಟ್ಲೆಟ್ ಟೌನಲ್ಲಿ. ಅದು ನಮ್ಮ ಬೆಂಗಳೂರಲ್ಲಿ ಕಂಡ್ರಿ, ಕೆಂಗೇರಿಲಿ ಮಿಸ್ ಮಾಡಿದೆ, ವಿಸಿಟ್ ಮಾಡಿ. ಸೊ ಅಫೋರ್ಡಬಲ್ ಪ್ರೈಸ್ ಇದೆ, ಸಖತ್ತಾಗಿದೆ. ಸೊ ಇಲ್ಲಿ ಯಾವ್ಯಾವ ಥರ ಹಣ್ಣು ಸಿಗತ್ತೆ ಅಂತ ಅಂದರೆ ನೀವು ಊಹೆನೂ ಮಾಡೋಕ್ಕಾಗಲ್ಲ. ಇವಾಗ ಜಪಾನೀಸ್ ಸ್ಪೆಸಿಮನ್ ಅಂತ ಬಂದಿದೆ ಅಲ್ವಾ, ಆ ಹಣ್ಣು. ಹಾಗೆ ದ್ರಾಕ್ಷಿಯಲ್ಲಿ ಒಂದು 5 ಥರ, ಹಾಗೆ ಬಟರ್ ಫ್ರೂಟಲ್ಲಿ ಒಂದು 2 ಥರ ಇದೆ. ಹಾಗೆ ಪ್ಲಮ್, ಕಿವಿ ಫ್ರೂಟ್ಸಲ್ಲಿ ಒಂದು 2 ಥರ, ಗೋಲ್ಡನ್ ಕಿವಿ ಫ್ರೂಟ್ ಅಂತ ಒಂದು ಬಂದಿದೆ, ಎಲ್ಲೋದು ಮತ್ತು ಗ್ರೀನ್ದು. ಹಾಗೆ ಬ್ಲೂಬೆರ್ರಿ, ಸ್ಟ್ರಾಬೆರ್ರಿ, ಅಂಜೂರ, ಇನ್ನೊಂದು ಬ್ಲ್ಯಾಕ್ ಬೆರ್ರಿ ಅಂತ ಬರುತ್ತಲ್ವ, ಸೊ ಅದು ಮಾವಿನ ಹಣ್ಣು. ಸೀಸನಲ್ ಫ್ರೂಟ್ ಅಲ್ಲದೆ ಸಪ್ರೇಟ್ ಇರೋ ಫ್ರೂಟ್ಸ್ಗಳು ಬಂದಿದೆ. ಲಿಚ್ಚಿ ಹಣ್ಣು, ದ್ರಾಕ್ಷಿಗಳಲ್ಲಿ ಒಂದು 6 ಥರ ಇದೆ, ಉದ್ದುದ್ದು, ಗುಂಡುದ್ದು, ಕಪ್ಪುದು, ವೈಟ್ದು, ಕೆಂಪುದು, ಗ್ರೀನ್ದು ಅಂತ ಅಂದ್ಬಿಟ್ಟು. ಸೊ ನನಗಂತೂ ಶಾಕ್ ಆಗೋಯ್ತು, ಯಪ್ಪ ಇಷ್ಟೊಂಥರ ಹಣ್ಣಿದೆಯಾ, ಗೊತ್ತೇ ಇರಲಿಲ್ವಲ್ಲ ಅಂತ. ಅದ್ರ ಫ್ರೆಶ್ ಆಗಿರೋದು ನೋಡಿಬಿಟ್ಟೆ 1 kg ತೊಗೊಳ್ಲಿಲ್ಲ ಅಂದರೂ ಒಂಥರ ತೊಗೊಂಡು ಬರೋಣ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಅನಿಸ್ಬಿಡತ್ತೆ. ಸೊ ಆ ಟೈಮ್ಗೆ ಎಷ್ಟು ಪ್ರೈಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಡ್ರ್ಯಾಗನ್ ಫ್ರೂಟು, ಸ್ಟಾರ್ ಫ್ರೂಟು, ಬೆಟ್ಟದ ನೆಲ್ಲಿಕಾಯಿ, ಇದು ಬಂದು ಗ್ರೇಪ್ಸ್ ಫ್ರೂಟ್ ಅಂತೆ. ಮೂಸಂಬೆ ಹಣ್ಣಲ್ಲೇ ಒಂದು 5-6 ಥರ, ಕಿತ್ತಳೆ ಹಣ್ಣಲ್ಲಿ ಒಂದು 3 ಥರ ಇತ್ತು. ಸೊ ಎಷ್ಟು ಕ್ಯೂಟಾಗಿ ಸಣ್ಣದಾಗಿ ಒಂಥರ ಫ್ರೆಶ್ ಆಗಿದೆ ಅಲ್ವಾ, ಒಂಥರ ಪ್ಲಾಸ್ಟಿಕ್ ಥರ ಅನಿಸುತ್ತೆ ನಮಗೆ ನೋಡೋದಕ್ಕೆ. ಹಾಗೆ ಸೀಬೆ ಹಣ್ಣು, ದಾಳಿಂಬೆ ಹಣ್ಣು, ಸೇಬಲ್ಲಿ ಒಂದು 3 ಥರ ಇದೆ. ಇದ್ರ ಜೊತೆಗೆ ಕಲ್ಲಂಗಡಿ ಹಣ್ಣು, ಮಾಮೂಲಿ ಗ್ರೀನು ಎಲ್ಲೋ ಬರುತ್ತಲ್ವ, ಇನ್ನೊಂದು ಗ್ರೀನು. ಹಾಗೆ ಬಾಳೆಹಣ್ಣು, ಸೇಬ್ಗಳಲ್ಲಿ ಒಂದು 5 ಥರ ಇದೆ. ಮರ್ಸೇಬು, ಊಟಿ ಆ್ಯಪಲ್ಲು, ಮತ್ತು ಮಾಮೂಲಿ ಸಣ್ಣ ಸೇಬು, ಇನ್ನೊಂದು ದಪ್ಪದು ಬರುತ್ತಲ್ವ ಅದು, ಇನ್ನೊಂದು ರೆಡ್ ಸೇಬ್ ಅಂತ ಒಂದಿತ್ತು. ಸೊ ನನಗಂತೂ ಶಾಕ್ ಮೇಲೆ ಶಾಕು. ಅದೇ ರೀತಿ ನಿಮಗೆ ಬಾಳೆಹಣ್ಣಲ್ಲಿ ಒಂದು 5-6 ಥರ ಇದೆ. ಸೊ ಒಂಥರ ಒಂದೇ ಕಡೆ ಎಲ್ಲ ಸಿಗತ್ತೆ, ಅದು ಫ್ರೆಶ್ ಆಗಿ ಅಂತ ಅಂದರೆ ಸೊ ನೀವು ಒಂದ್ಸರಿ ವಿಸಿಟ್ ಮಾಡಲೇಬೇಕು. ಸೊ ನನಗಂತೂ ತುಂಬ ಇಷ್ಟ ಆಯಿತು ಈ ಶಾಪು, ಅದಕ್ಕೆ ನಿಮಗೂ ಪರಿಚಯ ಮಾಡಿಕೊಡೋಣ ಅಂತ ಈ ವಿಡಿಯೋನ ಮಾಡಿದ್ದೀನಿ. ಕರ್ಬೂಜದ ಹಣ್ಣು, ಮಾವಿನ ಹಣ್ಣು ಪ್ರತಿಯೊಂದು ಇದೆ ಕಣ್ರಿ. ನಾನು ಹೇಳೋದಕ್ಕಂತ ನೀವು ಒಂದ್ಸರಿ ವಿಸಿಟ್ ಮಾಡಿದ್ರೆ ಸರಿ ಅಂತ ನಾನು ಹೇಳ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು ಈ ಶಾಪು. ನಾವು ಒಂದು ವಾರಕ್ಕೆ ಒಂದು ಥರ ಹಣ್ಣು ತೊಗೊಬಂದು ತಿಂತೀವಿ, ನೆಕ್ಸ್ಟ್ ವಾರಕ್ಕೆ ಇನ್ನೊಂದು ಥರ ಹಣ್ಣು ತರ್ತೀವಿ. ಬಟ್ ಈ ಶಾಪ್ಗೆ ಹೋದಾಗ ನಾವಂತೂ ಮಿಸ್ ಮಾಡಿದೆ, ಒಂದು 5-6 ಥರ ಹಣ್ಣು ತಂದುಬಿಡ್ತೀವಿ ಒಂದೇ ಸರಿಗೆ. ಯಾಕಂದರೆ ದಿನ ಪೂರ್ತಿ ವೆರೈಟಿ ಹಣ್ಣುಗಳು ತಿನ್ಬೋದು, ಟೇಸ್ಟ್ ಮಾಡ್ಬೋದು ಅಂತ. ಸೊ ಯಾಕಿನ್ ತಡ, ರಕ್ಷಿಕಾಯಿ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಒನ್ ಆ್ಯಂಡ್ ಓನ್ಲಿ ಫ್ರೂಟ್ ಶಾಪ್, ವಿ ಕೆ ಫ್ರೂಟ್ ಶಾಪ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.